ಇನ್ನು ಕಲಬುರಗಿಯಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ಗೆ ಪರದಾಟ ಶುರುವಾಗಿದೆ. ಸಿಲಿಂಡರ್ಗಾಗಿ ಅರ್ಧ ಕಿಲೋಮೀಟರ್ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ಗ್ರಾಹಕರು ನಿಂತಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲಪುರದ ಗ್ಯಾಸ್ ಏಜೆನ್ಸಿ 4-5 ದಿನದಿಂದ ಸಿಲಿಂಡರ್ ವಿತರಣೆ ಮಾಡದೆ ಹಾಗೆ ಸ್ಟಾಪ್ ಆಗಿತ್ತು. ಇಂದು ಗ್ಯಾಸ್ ಸಿಲಿಂಡರ್ ಬರುವ ಮಾಹಿತಿ ಹಿನ್ನೆಲೆ ಸುಮಾರು 500ಕ್ಕೂ ಹೆಚ್ಚು ಸಿಲಿಂಡರ್ ಜೋಡಿಸಿದಂತಹ ಜನ ಮುಂಜಾನೆಯಿಂದಲೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಅವರ ಖಾಲಿ ಸಿಲಿಂಡರ್ ಅನ್ನ ಇಟ್ಕೊಂಡು ಯಾವಾಗ 4-5 ದಿನಗಳ ನಂತರ ಆ ಏಜೆನ್ಸಿಯನ್ನ ಓಪನ್ ಮಾಡ್ತಾರೆ ಅಂತ ಗೊತ್ತಾಯ್ತು ಅವರಿಗೆ. ಕೇವಲ ಮಾಹಿತಿ ಬಂದಿದೆ. ಮಾಹಿತಿ ಬಂದಿದ್ದಕ್ಕೆ ಅವರ ಖಾಲಿ ಗ್ಯಾಸ್ ಸಿಲಿಂಡರ್ನ ಇಟ್ಕೊಂಡು ಸಾಲುಗಟ್ಟಿ ನಿಂತಿದ್ದಾರೆ. ಸುಮಾರು 500ಕ್ಕೂ ಅಧಿಕ ಅಲ್ಲಿ ಖಾಲಿ ಗ್ಯಾಸ್ ಸಿಲಿಂಡರ್ ಇರೋದು. ಸೊ ಹಾಗಾಗಿ ನೋಡಿ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದರ ವಿಚಾರವಾಗಿ ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಕಲಬುರಗಿಯಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ಗೆ ಪರದಾಟ ಶುರುವಾಗಿದೆ. ಸಿಲಿಂಡರ್ಗಾಗಿ ಅರ್ಧ ಕಿಲೋಮೀಟರ್ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ಗ್ರಾಹಕರು ನಿಂತಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲಪುರದ ಗ್ಯಾಸ್ ಏಜೆನ್ಸಿ 4-5 ದಿನದಿಂದ ಸಿಲಿಂಡರ್ ವಿತರಣೆ ಮಾಡದೆ ಹಾಗೆ ಸ್ಟಾಪ್ ಆಗಿತ್ತು. ಇಂದು ಗ್ಯಾಸ್ ಸಿಲಿಂಡರ್ ಬರುವ ಮಾಹಿತಿ ಹಿನ್ನೆಲೆ ಸುಮಾರು 500ಕ್ಕೂ ಹೆಚ್ಚು ಸಿಲಿಂಡರ್ ಜೋಡಿಸಿದಂತಹ ಜನ ಮುಂಜಾನೆಯಿಂದಲೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಅವರ ಖಾಲಿ ಸಿಲಿಂಡರ್ ಅನ್ನ ಇಟ್ಕೊಂಡು ಯಾವಾಗ 4-5 ದಿನಗಳ ನಂತರ ಆ ಏಜೆನ್ಸಿಯನ್ನ ಓಪನ್ ಮಾಡ್ತಾರೆ ಅಂತ ಗೊತ್ತಾಯ್ತು ಅವರಿಗೆ. ಕೇವಲ ಮಾಹಿತಿ ಬಂದಿದೆ. ಮಾಹಿತಿ ಬಂದಿದ್ದಕ್ಕೆ ಅವರ ಖಾಲಿ ಗ್ಯಾಸ್ ಸಿಲಿಂಡರ್ನ ಇಟ್ಕೊಂಡು ಸಾಲುಗಟ್ಟಿ ನಿಂತಿದ್ದಾರೆ. ಸುಮಾರು 500ಕ್ಕೂ ಅಧಿಕ ಅಲ್ಲಿ ಖಾಲಿ ಗ್ಯಾಸ್ ಸಿಲಿಂಡರ್ ಇರೋದು. ಸೊ ಹಾಗಾಗಿ ನೋಡಿ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದರ ವಿಚಾರವಾಗಿ ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಕಲಬುರಗಿಯಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ಗೆ ಪರದಾಟ ಶುರುವಾಗಿದೆ. ಸಿಲಿಂಡರ್ಗಾಗಿ ಅರ್ಧ ಕಿಲೋಮೀಟರ್ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ಗ್ರಾಹಕರು ನಿಂತಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲಪುರದ ಗ್ಯಾಸ್ ಏಜೆನ್ಸಿ 4-5 ದಿನದಿಂದ ಸಿಲಿಂಡರ್ ವಿತರಣೆ ಮಾಡದೆ ಹಾಗೆ ಸ್ಟಾಪ್ ಆಗಿತ್ತು. ಇಂದು ಗ್ಯಾಸ್ ಸಿಲಿಂಡರ್ ಬರುವ ಮಾಹಿತಿ ಹಿನ್ನೆಲೆ ಸುಮಾರು 500ಕ್ಕೂ ಹೆಚ್ಚು ಸಿಲಿಂಡರ್ ಜೋಡಿಸಿದಂತಹ ಜನ ಮುಂಜಾನೆಯಿಂದಲೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಅವರ ಖಾಲಿ ಸಿಲಿಂಡರ್ ಅನ್ನ ಇಟ್ಕೊಂಡು ಯಾವಾಗ 4-5 ದಿನಗಳ ನಂತರ ಆ ಏಜೆನ್ಸಿಯನ್ನ ಓಪನ್ ಮಾಡ್ತಾರೆ ಅಂತ ಗೊತ್ತಾಯ್ತು ಅವರಿಗೆ. ಕೇವಲ ಮಾಹಿತಿ ಬಂದಿದೆ. ಮಾಹಿತಿ ಬಂದಿದ್ದಕ್ಕೆ ಅವರ ಖಾಲಿ ಗ್ಯಾಸ್ ಸಿಲಿಂಡರ್ನ ಇಟ್ಕೊಂಡು ಸಾಲುಗಟ್ಟಿ ನಿಂತಿದ್ದಾರೆ. ಸುಮಾರು 500ಕ್ಕೂ ಅಧಿಕ ಅಲ್ಲಿ ಖಾಲಿ ಗ್ಯಾಸ್ ಸಿಲಿಂಡರ್ ಇರೋದು. ಸೊ ಹಾಗಾಗಿ ನೋಡಿ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದರ ವಿಚಾರವಾಗಿ ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಕಲಬುರಗಿಯಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ಗೆ ಪರದಾಟ ಶುರುವಾಗಿದೆ. ಸಿಲಿಂಡರ್ಗಾಗಿ ಅರ್ಧ ಕಿಲೋಮೀಟರ್ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ಗ್ರಾಹಕರು ನಿಂತಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲಪುರದ ಗ್ಯಾಸ್ ಏಜೆನ್ಸಿ 4-5 ದಿನದಿಂದ ಸಿಲಿಂಡರ್ ವಿತರಣೆ ಮಾಡದೆ ಹಾಗೆ ಸ್ಟಾಪ್ ಆಗಿತ್ತು. ಇಂದು ಗ್ಯಾಸ್ ಸಿಲಿಂಡರ್ ಬರುವ ಮಾಹಿತಿ ಹಿನ್ನೆಲೆ ಸುಮಾರು 500ಕ್ಕೂ ಹೆಚ್ಚು ಸಿಲಿಂಡರ್ ಜೋಡಿಸಿದಂತಹ ಜನ ಮುಂಜಾನೆಯಿಂದಲೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಅವರ ಖಾಲಿ ಸಿಲಿಂಡರ್ ಅನ್ನ ಇಟ್ಕೊಂಡು ಯಾವಾಗ 4-5 ದಿನಗಳ ನಂತರ ಆ ಏಜೆನ್ಸಿಯನ್ನ ಓಪನ್ ಮಾಡ್ತಾರೆ ಅಂತ ಗೊತ್ತಾಯ್ತು ಅವರಿಗೆ. ಕೇವಲ ಮಾಹಿತಿ ಬಂದಿದೆ. ಮಾಹಿತಿ ಬಂದಿದ್ದಕ್ಕೆ ಅವರ ಖಾಲಿ ಗ್ಯಾಸ್ ಸಿಲಿಂಡರ್ನ ಇಟ್ಕೊಂಡು ಸಾಲುಗಟ್ಟಿ ನಿಂತಿದ್ದಾರೆ. ಸುಮಾರು 500ಕ್ಕೂ ಅಧಿಕ ಅಲ್ಲಿ ಖಾಲಿ ಗ್ಯಾಸ್ ಸಿಲಿಂಡರ್ ಇರೋದು. ಸೊ ಹಾಗಾಗಿ ನೋಡಿ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದರ ವಿಚಾರವಾಗಿ ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ.
ಇನ್ನು ಕಲಬುರಗಿಯಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ಗೆ ಪರದಾಟ ಶುರುವಾಗಿದೆ. ಸಿಲಿಂಡರ್ಗಾಗಿ ಅರ್ಧ ಕಿಲೋಮೀಟರ್ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ಗ್ರಾಹಕರು ನಿಂತಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲಪುರದ ಗ್ಯಾಸ್ ಏಜೆನ್ಸಿ 4-5 ದಿನದಿಂದ ಸಿಲಿಂಡರ್ ವಿತರಣೆ ಮಾಡದೆ ಹಾಗೆ ಸ್ಟಾಪ್ ಆಗಿತ್ತು. ಇಂದು ಗ್ಯಾಸ್ ಸಿಲಿಂಡರ್ ಬರುವ ಮಾಹಿತಿ ಹಿನ್ನೆಲೆ ಸುಮಾರು 500ಕ್ಕೂ ಹೆಚ್ಚು ಸಿಲಿಂಡರ್ ಜೋಡಿಸಿದಂತಹ ಜನ ಮುಂಜಾನೆಯಿಂದಲೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಅವರ ಖಾಲಿ ಸಿಲಿಂಡರ್ ಅನ್ನ ಇಟ್ಕೊಂಡು ಯಾವಾಗ 4-5 ದಿನಗಳ ನಂತರ ಆ ಏಜೆನ್ಸಿಯನ್ನ ಓಪನ್ ಮಾಡ್ತಾರೆ ಅಂತ ಗೊತ್ತಾಯ್ತು ಅವರಿಗೆ. ಕೇವಲ ಮಾಹಿತಿ ಬಂದಿದ್ದಕ್ಕೆ ಅವರ ಖಾಲಿ ಗ್ಯಾಸ್ ಸಿಲಿಂಡರ್ನ ಇಟ್ಕೊಂಡು ಸಾಲುಗಟ್ಟಿ ನಿಂತಿದ್ದಾರೆ. ಸುಮಾರು 500ಕ್ಕೂ ಅಧಿಕ ಅಲ್ಲಿ ಖಾಲಿ ಗ್ಯಾಸ್ ಸಿಲಿಂಡರ್ ಇರೋದು. ಸೊ ಹಾಗಾಗಿ ನೋಡಿ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದರ ವಿಚಾರವಾಗಿ ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಕಲಬುರಗಿಯಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ಗೆ ಪರದಾಟ ಶುರುವಾಗಿದೆ. ಸಿಲಿಂಡರ್ಗಾಗಿ ಅರ್ಧ ಕಿಲೋಮೀಟರ್ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ಗ್ರಾಹಕರು ನಿಂತಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲಪುರದ ಗ್ಯಾಸ್ ಏಜೆನ್ಸಿ 4-5 ದಿನದಿಂದ ಸಿಲಿಂಡರ್ ವಿತರಣೆ ಮಾಡದೆ ಹಾಗೆ ಸ್ಟಾಪ್ ಆಗಿತ್ತು. ಇಂದು ಗ್ಯಾಸ್ ಸಿಲಿಂಡರ್ ಬರುವ ಮಾಹಿತಿ ಹಿನ್ನೆಲೆ ಸುಮಾರು 500ಕ್ಕೂ ಹೆಚ್ಚು ಸಿಲಿಂಡರ್ ಜೋಡಿಸಿದಂತಹ ಜನ ಮುಂಜಾನೆಯಿಂದಲೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಅವರ ಖಾಲಿ ಸಿಲಿಂಡರ್ ಅನ್ನ ಇಟ್ಕೊಂಡು ಯಾವಾಗ 4-5 ದಿನಗಳ ನಂತರ ಆ ಏಜೆನ್ಸಿಯನ್ನ ಓಪನ್ ಮಾಡ್ತಾರೆ ಅಂತ ಗೊತ್ತಾಯ್ತು ಅವರಿಗೆ. ಕೇವಲ ಮಾಹಿತಿ ಬಂದಿದ್ದಕ್ಕೆ ಅವರ ಖಾಲಿ ಗ್ಯಾಸ್ ಸಿಲಿಂಡರ್ನ ಇಟ್ಕೊಂಡು ಸಾಲುಗಟ್ಟಿ ನಿಂತಿದ್ದಾರೆ. ಸುಮಾರು 500ಕ್ಕೂ ಅಧಿಕ ಅಲ್ಲಿ ಖಾಲಿ ಗ್ಯಾಸ್ ಸಿಲಿಂಡರ್ ಇರೋದು. ಸೊ ಹಾಗಾಗಿ ನೋಡಿ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದರ ವಿಚಾರವಾಗಿ ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಕಲಬುರಗಿಯಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರ್ಗೆ ಪರದಾಟ ಶುರುವಾಗಿದೆ. ಸಿಲಿಂಡರ್ಗಾಗಿ ಅರ್ಧ ಕಿಲೋಮೀಟರ್ ಸರತಿ ಸಾಲಿನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಗ್ಯಾಸ್ ಏಜೆನ್ಸಿ ಮುಂದೆ ಸಾಲುಗಟ್ಟಿ ಗ್ರಾಹಕರು ನಿಂತಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲಪುರದ ಗ್ಯಾಸ್ ಏಜೆನ್ಸಿ 4-5 ದಿನದಿಂದ ಸಿಲಿಂಡರ್ ವಿತರಣೆ ಮಾಡದೆ ಹಾಗೆ ಸ್ಟಾಪ್ ಆಗಿತ್ತು. ಇಂದು ಗ್ಯಾಸ್ ಸಿಲಿಂಡರ್ ಬರುವ ಮಾಹಿತಿ ಹಿನ್ನೆಲೆ ಸುಮಾರು 500ಕ್ಕೂ ಹೆಚ್ಚು ಸಿಲಿಂಡರ್ ಜೋಡಿಸಿದಂತಹ ಜನ ಮುಂಜಾನೆಯಿಂದಲೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಅವರ ಖಾಲಿ ಸಿಲಿಂಡರ್ ಅನ್ನ ಇಟ್ಕೊಂಡು ಯಾವಾಗ 4-5 ದಿನಗಳ ನಂತರ ಆ ಏಜೆನ್ಸಿಯನ್ನ ಓಪನ್ ಮಾಡ್ತಾರೆ ಅಂತ ಗೊತ್ತಾಯ್ತು ಅವರಿಗೆ. ಕೇವಲ ಮಾಹಿತಿ ಬಂದಿದ್ದಕ್ಕೆ ಅವರ ಖಾಲಿ ಗ್ಯಾಸ್ ಸಿಲಿಂಡರ್ನ ಇಟ್ಕೊಂಡು ಸಾಲುಗಟ್ಟಿ ನಿಂತಿದ್ದಾರೆ. ಸುಮಾರು 500ಕ್ಕೂ ಅಧಿಕ ಅಲ್ಲಿ ಖಾಲಿ ಗ್ಯಾಸ್ ಸಿಲಿಂಡರ್ ಇರೋದು. ಸೊ ಹಾಗಾಗಿ ನೋಡಿ ಎಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದರ ವಿಚಾರವಾಗಿ ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ.